ಬೆಚ್ಚಿ ಬೀಳುವಂಥ ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ನಡೆದಿದೆ. ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡುವಂಥದ್ದು. ಕಾಕಿ ಡ್ರೆಸ್ಸು, ಪೊಲೀಸರ ಹ್ಯಾಟು, ಪೊಲೀಸರ ದಂಡ ಏನಿದೆ ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ 1,000 ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನನ್ನ ಕಣ್ಮುಂದೆನೇ ನಾನು ನೋಡಿದ್ದೀನಿ. ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ. ಯಾಕಂದರೆ ಅವರು ಪೊಲೀಸರು ಏನನ್ನ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂಥ ಪ್ರಯತ್ನ ಮಾಡಿದ್ರು. ಯಾಕಂದರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ, ಇದೇನು ಹೊಸದಲ್ಲ. ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ರು. ಸುಮಾರು 1000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಡ್ತೀರಿ, CCTV ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ. ಆದರೆ ಇದುವರೆಗೂ ಬಂಧಿಸಿರುವಂಥದ್ದು ಕೇವಲ 16 ಜನ ಮಾತ್ರ. ಲೆಫ್ಟ್ ಹೋಗು. ಅದು ನಿನ್ನೆ 2 ದಿನದಿಂದ ಮೇಯ್ನ್ ಅಪರಾಧಿ ಏನಿದೆ, ಭಾಷಣ ಮಾಡಿ ಪ್ರಚೋದನೆ ಮಾಡುವಂಥದ್ದು, ಕೋಮು ದ್ವೇಷವನ್ನು ಮಾಡಿದಂಥವ್ರು ಅವರು ನಿನ್ನೆ 2 ದಿನದಿಂದ ಬಂಧಿಸಿದ್ದಾರೆ. ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸುವಂಥದ್ದೇ ನಿಂತು ಹೋಗಿದೆ. ಯಾರನ್ನು ಬಂಧಿಸ್ತಾನೇ ಇಲ್ಲ. ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನು ಬಂಧನ ಮಾಡಿದೆ, ಏನು ಕ್ರಮ ತೆಗೆದುಕೊಳ್ಳದೆ ಅವ್ರನ್ನ ಕಾಪಾಡುವಂಥ, ಅವ್ರನ್ನ ಸೇಫ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಡಿ, ಬೇಲೆಲ್ಲ ಆದಮೇಲೆ ಬನ್ನಿ, ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದು ಕೂಡ ನಾವು ಕೇಳಿದ್ದೀವಿ. ಅಂದರೆ ಒಂದು ರೀತಿ ಇಡೀ ಸರ್ಕಾರ ವೋಟ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಹೊರಟಿದೆ. ಈಗ ಪ್ರೇಯರ್ ಮಾಡುವಂಥದ್ದಕ್ಕೆ ಈಗ ಏನೋ ಬರ್ತಾ ಇದೆ, ಯಾವುದೋ ಹಬ್ಬ ಬರ್ತಾ ಇದೆ, ರಂಜಾನ್, ಅದಕ್ಕೆ 1-2 ಗಂಟೆ ಅವರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದು ಕೇಳಿ ಬರ್ತಾ ಇದೆ. ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ. ಹಿಂದೆ ಟಿಪ್ಪು ಜಯಂತಿ ಮಾಡಿದ್ವಿ, ಯಾರೂ ಟಿಪ್ಪು ಜಯಂತಿನ ಕೇಳಿರಲಿಲ್ಲ. ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ವಿ. ಈಗ ಮತ್ತೆ ಅವರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದು. ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈ ಮೇಲೆ ದೆವ್ವ ಬಂದಂಗೆ ಆಗುತ್ತೆ. ದೆವ್ವದ ಬಂದ ರೀತಿ ಇಲ್ಲಿ ನೋಡ್ತಾ ಇದ್ದಾರೆ. ಮೈಸೂರಲ್ಲಿ ದಿನನಿತ್ಯ ಜಾಸ್ತಿ. ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ಹೋರಾಟ ಮಾಡ್ತೀರಿ. ನಾನು ಕೂಡ ಬಂದಿದ್ದೀನಿ. ಒಟ್ಟಾರೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಅವ್ರು ನಡೆದಿರುವಂಥ ರೀತಿ, ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿ ಜನ ಭಯೋತ್ಪಾದಕರ ಥರ ಓಡಾಡುವಂಥ ಈ ಮುಸ್ಲಿಂ ಜನ ಏನಿದೆ, ಕೆಲವರು ಮಚ್ಚು ಲಾಂಗ್ಗಳನ್ನ ಇಟ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿ. ಅಂದರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ ಇದು ನಮ್ಮ ಸರ್ಕಾರ. ಯಾಕಂದರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಬೀದರಲ್ಲೂ ಹೇಳಿದ್ದಾರೆ, ಇದು ಮುಸ್ಲಿಮರಿಂದ ಬಂದಂಥ ಸರ್ಕಾರ, ಅದಕ್ಕೆ ಏನು ಮಾಡಲ್ಲ. ಅದರಿಂದ ಒಂದು ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡೋಕ್ಕೆ ಹೊರಟಂಗೆ ಕಾಣುತ್ತೆ. ಇದನ್ನು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ. BJP ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಂಡಂಥ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದರೆ ಮುಂದೆ ಈ ರಾಜ್ಯಕ್ಕೆ ಗಂಡಾಂತರ ಬರೋದಿದೆ. ಅದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ. ನಾನು ಇವತ್ತು ಬಂದಿದ್ದೀನಿ ಪ್ರತಿಭಟನೆಗೆ. ಆದರೆ ಇನ್ನೂ ಸಮಯ ಕೋರ್ಟಿಂದ ಫೈನಲ್ ಆದೇಶ ಬರಬೇಕು. ಅದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ ಅವರ ಕಾರ್ಯಕ್ರಮ ಇದೆ. ಇದು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇರೋ
ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ತೆರಳ್ತಾ ಇದ್ದೀನಿ.